ಏನಿರುತ್ತೆ ಒಂದು ದಿವಸ ನಮ್ಮ KC ರೆಡ್ಡಿ ಭವನ KGF ಭಾಗದಲ್ಲಿ ಹೃದಯ ಭಾಗದಲ್ಲಿ KC ರೆಡ್ಡಿ ಭವನ ಆಗ್ತಾ ಇದೆ. ಇದಕ್ಕೆ 3,60,00,000 ಅನುದಾನ ಮಾಡಿ ಕಾಮಗಾರಿ ಆಗ್ತಾ ಇದೆ. ಇದಕ್ಕೆ MLA ಅವರು KC ರೆಡ್ಡಿ ಭವನಗೆ ನಮ್ಮ KGF ಹೃದಯ ಭಾಗದಲ್ಲಿ ಇರಬೇಕಂತ ಒಂದು KC ರೆಡ್ಡಿ ಭವನ ನಿರ್ಮಾಣಕ್ಕೆ ಅವರು ಅಭಿವೃದ್ಧಿ ಕೆಲಸಕ್ಕೆ ಇದು ಹಣ ಬಿಡುಗಡೆ ಮಾಡಿ ಸುಮಾರು 3,60,00,000 ಕಾಮಗಾರಿ ಆಗ್ತಾ ಇದೆ. ಇದಕ್ಕೆ ಎಲ್ಲರೂ ಸೇರಿ ನಮ್ಮ ದೇವಸ್ಥಾನ ಅಧ್ಯಕ್ಷ ಪದ್ಮನಾಭ ರೆಡ್ಡಿ ಅವರು, ನಮ್ಮ ಗ್ಯಾರಂಟಿ ಅಧ್ಯಕ್ಷ ಅಂತ KC ರೆಡ್ಡಿ ಟ್ರಸ್ಟ್ ರಾಧಾಕೃಷ್ಣ ರೆಡ್ಡಿ ಅವರು, ನಮ್ಮ ನಾಗರಾಜನ್ ಅವರು, ಶ್ರೀನಿವಾಸ್ ಇವರು ಮೆಂಬರ್ ಆದ ರಾಧಪ್ಪ ಅವರು, ನಮ್ಮ APMC ಸದಸ್ಯರಂತ ಗಣೇಶ್ನವರು, PLD ಬ್ಯಾಂಕ್ ನಿರ್ದೇಶಕರಂತ ಭಾಸ್ಕರ್ ರೆಡ್ಡಿ, ನಮ್ಮ ಮುಖಂಡರಾದಂತ ಕಾಂಗ್ರೆಸ್ ಮುಖಂಡರಂತ ಲೋಕನಾಥ್ ರೆಡ್ಡಿ, ಎಲ್ಲರೂ ಸೇರಿ ಎಲ್ಲಾ ಸಮಾಜದವರು ಇದ್ದೀವಿ. ಎಲ್ಲರೂ ಕೂಡ KC ರೆಡ್ಡಿ ಅಂದ್ರೆ ಎಲ್ಲಾ ಒಂದು ಜನಾಂಗಕ್ಕೆ ಅವರು ಆಸಕ್ತರಾಗಿರ್ತಾರೆ. ಅವ್ರಿಗೆ ಎಲ್ಲರೂ ಸೇರಿ ಇದು KC ರೆಡ್ಡಿ ಭವನ ನಿರ್ಮಾಣಕ್ಕೆ ನಮ್ಗೆಲ್ರೂ ಕೂಡ ಈ ಕಾಮಗಾರಿ ನೋಡಿ ನಮ್ಗೆ ಒಂದು MLA ಅವರು ಮಾಡಿದ ಕೆಲಸಕ್ಕೆ ತೃಪ್ತಿಯಾಗಿದೆ. ಇದಕ್ಕೆ ಎಲ್ಲಾ ಕಾಮಗಾರಿಯನ್ನು ನಮ್ಮ KGF ಭಾಗದಲ್ಲಿ ಎಲ್ಲಾ ಕೆಲಸಗಳಾಗ್ತಾ ಇದೆ. ರೋಡ್ ಕೆಲಸ ಆಗ್ಬೋದು, ಫಿಲ್ಟರ್ ಆಗ್ಬೋದು, ಐಮಾಸ್ ಆಗ್ಬೋದು, ಪ್ರತಿಯೊಂದೂರ್ಗೂ ಕೂಡ ಐಮಾಸು, ಫಿಲ್ಟ್ರು, ನಮ್ಮ ರೋಡ್ಸು ಕೋರ್ಮಂಡಲಿಂದ ಕೃಷ್ಣಾಪುರವರೆಗೂ ಅದು ಆಗ್ತಾ ಇದೆ. ಇದಕ್ಕೆ KGF ಇಂದ ಕೆಂಪಾಪುರವರೆಗೂ ಅದು ರೋಡ್ ಆಗಿದೆ. ಎಲ್ಲಾ ಅಭಿವೃದ್ಧಿ ಕಾಮಗಾರಿ ಅನ್ನ ಮೇಡಮ್ ಅವರು MLA ಮೇಡಮ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ MLA ಅವರಿಗೆ ಎಲ್ಲಾ ಸೇರಿ ನಾವೆಲ್ಲರೂ ಸೇರಿ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಸ್ವಾತಂತ್ರ್ಯ ಹೋರಾಟಗಾರರಾದಂತ ಪ್ರಥಮ ಮುಖ್ಯಮಂತ್ರಿ KC ರೆಡ್ಡಿ ಅವರ ಒಂದು ಹೆಸರಿನಲ್ಲಿ ಒಂದು ಸ್ಮಾರಕ ಭವನ ಮಾಡಬೇಕು ಅಂತ ಎಲ್ಲಾ ಜನಾಂಗದ ಒಂದು ಶಾಸಕರ ಹತ್ರ ಒತ್ತಾಯ ಇತ್ತು. ಅದ ಒಂದು ಭಾಗವಾಗಿ KGF ನಲ್ಲಿ ಹೃದಯ ಭಾಗದಲ್ಲೇ ಇದನ್ನು ನಿರ್ಮಿಸ್ಬೇಕಂತ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರನ್ನ ಕರೆಸಿ ಗುದ್ದಲಿ ಪೂಜೆ ಮಾಡಿಸಿ ಕಾಮಗಾರಿ ಬಹಳ ಚುರುಕಾಗಿ ನಡೀತಾ ಇದೆ. ಅದೇ ರೀತಿ ತಾಲೂಕಿನಲ್ಲಿ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ಬಹಳ ವೇಗವಾಗಿ ನಡೀತಾ ಇದೆ. ಪಾಲಾರ್ ನದಿಯಲ್ಲಿ ವ್ಯರ್ಥವಾಗಿ ಹೋಗ್ತಾ ಇದ್ದಂತ ನೀರನ್ನ ಬಹಳ ಇದರಿಂದ ಬ್ರಿಡ್ಜ್ಗಳಾಗಿರ್ಬೋದು, ಮತ್ತೆ ಚೆಕ್ ಡ್ಯಾಮ್ಗಳಾಗಿರ್ಬೋದು, ಮತ್ತು ವೆಂಕಟೇಶ್ವರ ಗ್ರಾಮ ಪಂಚಾಯತ್ ಮಲ್ಲೇಲ ಹತ್ರ 5 ಕೋಟಿ ಬ್ರಿಡ್ಜ್ ಪೂರ್ಣಗೊಂಡಿದೆ. ಮತ್ತು ಕಂಗಾನಹಳ್ಳಿ ಗ್ರಾಮ ಪಂಚಾಯತಿ ಹತ್ರ ರಾಮಸಾಗರ ಕೆರೆ ಹತ್ರ ಕೂಡ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಲು ಶಾಸಕರ ಅನುಮೋದನೆ ತಂದಿದ್ದಾರೆ. ಈ ಎಲ್ಲಾ ಕೆಲಸಗಳು KC ರೆಡ್ಡಿ ಅವರು ರೆಡ್ಡಿ ಜನಾಂಗಕ್ಕೆ ಅಲ್ಲ, ಎಲ್ಲಾ ಜನಾಂಗದವರಿಗೆ ಅವರು ನಾಯಕರಾಗಿರುತ್ತಾರೆ. ಅದರಿಂದ ನಾವು ಇವತ್ತು ಎಲ್ಲಾ ಸರ್ವಧರ್ಮ ಎಲ್ಲಾ ಜನಗಳು ಸೇರಿ ಇದನ್ನು ವೀಕ್ಷಣೆ ಮಾಡಿ ನಾವು ಈ ಒಂದು ಕಾಮಗಾರಿಯನ್ನ ಬಹಳ ನಾಜೂಕಾಗಿ ಶಾಸಕರು ಮಾಡಿಸ್ತಾ ಇದ್ರಿಂದ ಎಲ್ಲರೂ ಸೇರಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ವಿ. ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ, ಹಿರಿಯ ಕಾಂಗ್ರೆಸ್ ಮುಖಂಡರು ಮತ್ತು ಸ್ವತಂತ್ರ ಹೋರಾಟಗಾರರು ಆಗಿದ್ದಂತಹ KC ರೆಡ್ಡಿ ಅವರ ಹುಟ್ಟೂರು ಕ್ಯಾಸಂಬಳ್ಳಿ ಮತ್ತು KGFನ ಲೇಬರ್ ಸೆಲ್ ಮೈನಿಂಗ್ ಲೇಬರ್ನ ಅಧ್ಯಕ್ಷರಾಗಿ ರಾಜಕೀಯ ಜೀವನ ಶುರು ಮಾಡಿ ಅವರ ಈ ರಾಜ್ಯಕ್ಕೆ ಮತ್ತು ಈ ರಾಷ್ಟ್ರಕ್ಕೆ ಬಹಳ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಪ್ರಥಮವಾಗಿ ಈ ಕೇಂದ್ರ ಮಾಜಿ ಸಚಿವರು ನಮ್ಮ ಗುರುಗಳು ಆಗಿರ್ತಕ್ಕಂಥ KH ಮುನಿಯಪ್ಪನವರು KC ರೆಡ್ಡಿ ಅವರ ಹೆಸರಲ್ಲಿ 25 ಎಕರೆ ಜಮೀನನ್ನು ಮಂಜೂರು ಮಾಡಿಸಿ ಕ್ಯಾಸಂಬಳ್ಳಿ ಹತ್ರ ಒಂದು ಸಂಕೀರ್ಣ ಮಾಡಬೇಕು, ಅವ್ರಿಗೆ ಒಂದು ಮ್ಯೂಸಿಯಂ ತರ ಮಾಡಿ ಇಲ್ಲಿ ಇಡೀ ಜಿಲ್ಲೆಯ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 2 ಜಿಲ್ಲೆಗಳಿಗೆ ಫ್ರೀಡಮ್ ಫೈಟರ್ಸ್ ಯಾರ್ಯಾರಿದ್ದಾರೆ ಅವ್ರೆಲ್ಲರೂ ಕೂಡ ಒಂದು ಗ್ಯಾಲರಿ ತರ ಮಾಡಿ ಅಲ್ಲಿ ಒಂದು ಇದು ಮಾಡ್ಬೇಕಂತ ಪ್ರಯತ್ನ ಮಾಡಿ ಅಲ್ಲಿ ಮಂಜೂರು ಮಾಡಿಸ್ಕೊಟ್ಟಿರ್ತಾರೆ. ಅದರ ಒಂದು ಜೊತೆಯಾಗಿ ಈ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು, ಸಾರ್ವಜನಿಕರು ಎಲ್ಲರ ಒತ್ತಾಯದ ಮೇರೆಗೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕಿ ಆಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಶೆಟ್ಟಿ ಅವ್ರಿಗೆ ಒತ್ತಡ ತಂದಾಗ ಅದರ ಜೊತೆಯಲ್ಲಿ ಈ ಕೋಲಾರ ಜಿಲ್ಲೆಯ DCC ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದಂತಹ ಗೋವಿಂದ ಗೌಡರವರು ಕೂಡ ಬಹಳ ಒತ್ತು ಕೊಟ್ಟು ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡಿಸಿ ಈ ಕಾರ್ಯಕ್ರಮವನ್ನು ಈ ಕೆಲಸವನ್ನು ಶುರು ಮಾಡಿದ್ದಾರೆ. ಅವರು ಕೂಡ ಈ ಕ್ಷೇತ್ರದ ಜನತಾ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಅದೇ ರೀತಿ ಯಾವ ರೀತಿ ಹೇಳಿದ್ದ ಅದೇ ರೀತಿ ಕೂಡ ಬಹಳ ತುರ್ತಾಗಿ ಕೆಲಸ ನಡೀತಾ ಇದೆ. ಅದಕ್ಕೆಲ್ಲರೂ ಕೂಡ ನಾವು ಇವತ್ತು ನಮ್ಮ ಮುಖಂಡರು, ನಮ್ಮೆಲ್ಲ ಈ ಕ್ಷೇತ್ರದ ನಾಯಕರುಗಳೆಲ್ಲ ಇಲ್ಲಿ ಬಂದು ಪರಿಶೀಲನೆ ಮಾಡಿ ಇವತ್ತೊಂದು ಪ್ರೆಸ್ ನೋಟ್ ಕೊಡ್ತಾ ಇದ್ದೀವಿ. ಇದು ಬಹಳ ಒಂದು ಸಂತೋಷದ ಸುದ್ದಿ ಆಗಿದೆ. ಯಾಕಂದ್ರೆ ನಾವು ಇದ್ರ ಜೊತೆಯಲ್ಲಿ ಕೂಡ ನಾವು ಇನ್ನೊಂದು ಮಾತು ಹೇಳಕ್ ನಾವು ಇಚ್ಛೆ ಪಡ್ತೀವಿ. ಪ್ರಥಮ ಮುಖ್ಯಮಂತ್ರಿಯನ್ನು ಕೊಟ್ಟಂತ KGF ಕ್ಷೇತ್ರಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಮಂತ್ರಿಗಿರಿ ಕೊಡುವಾಗ ಈ ಕ್ಷೇತ್ರದ ಶಾಸಕರು ಕೂಡ ಕೊಡ್ಬೇಕಂತ ಒಂದು ಒತ್ತಾಯ ತರ್ತಾ ಇದ್ದೀವಿ. ಈ ಒತ್ತಾಯದ ಜೊತೆಗೆ ಮೇಡಮ್ ನವ್ರಿಗೆ ಅಭಿನಂದನೆಗಳು ಹೇಳ್ತಾರೆ. ಯಾಕಂದ್ರೆ ಎರಡನೇ ಟೈಮ್ ಅಂದ್ರೆ ಇವಾಗ 5+3 8 ವರ್ಷದಲ್ಲಿ ಬಹಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದ ಯುವಕರಿಗೆ ಇರ್ಬೋದು, ಮಹಿಳೆಯರಿಗೆ ಇರ್ಬೋದು, ರೈತರಿಗೆ ಇರ್ಬೋದು, ಮತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ರಸ್ತೆಗಳಿರ್ಬೋದು, ಕುಡಿಯುವ ನೀರು ಇರ್ಬೋದು, ಇವಾಗ ಇಷ್ಟೆಲ್ಲ ಹೇಳಿದ್ದಾರೆ. ಏನು ಚೆಕ್ ಡ್ಯಾಮ್ಸ್ ಇರ್ಬೋದು, ಏನು ಅಭಿವೃದ್ಧಿಯಲ್ಲಿ ಬಹಳ ಅವರು ಅಭಿವೃದ್ಧಿಗೆ ಅವರು ತೊಡಗಿಸ್ಕೊಂಡು ಹೆಜ್ಜೆ ಇರ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಶ್ಲಾಘನೀಯ. ಅದರಿಂದ ಎಲ್ಲರೂ ಕೂಡ ಅವ್ರಿಗೆ ಮತ್ತೊಮ್ಮೆ ಈ KC ರೆಡ್ಡಿ ಭವನಕ್ಕೆ ಯಾರ್ಯಾರು ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, HK ಪಾಟೀಲ್ ಸಾಹೇಬ್ರು ಇರ್ಬೋದು, ರಾಮಲಿಂಗಾರೆಡ್ಡಿ ಸರ್ ಇರ್ಬೋದು, ಎಲ್ಲರೂ ಕೂಡ ಬಹಳ ಒತ್ತು ಕೊಟ್ಟು ಅವರ ಹುಟ್ಟೂರು KGF ನ ಒಂದು ಏನು ಅವರು ಮೈನಿಂಗ್ ನ ಅಧ್ಯಕ್ಷರಾಗಿದ್ರು ಲೇಬರ್ ಸೆಲ್ಗೆ, ಅದ ಒಂದು ಪರವಾಗಿ ಇವತ್ತು ಇಲ್ಲಿ ಮಾಡ್ತಾ ಇರೋದು ನಮ್ಗೆಲ್ಲರೂ ಕೂಡ ಸಂತೋಷವಾಗಿದೆ. ಈ ಕೋಲಾರ ಜಿಲ್ಲೆಯ KC ರೆಡ್ಡಿ ಅವರು, MV ಕೃಷ್ಣಪ್ಪನವರು, ಸದಂ ವಿಶ್ವೇಶ್ವರಯ್ಯ ಅಂತ ಅವರು ಕೂಡ ಈ ಕೋಲಾರ ಜಿಲ್ಲೆ ಕೊಡುಗೆಯನ್ನು ಕೊಟ್ಟಿದೆ. ಅಂತದ್ರಲ್ಲಿ ಇವ್ರು ಕೂಡ ಒಬ್ರು ಆಗ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ನಾವು ಈ ಪ್ರೆಸ್ ಮೀಟ್ ಅನ್ನು ತಿಳಿಸ್ತಾ ಇದ್ದೀವಿ. ಇದು ನಮ್ಮ ಹಿರಿಯ ರಾಹುಲ್ ಗಾಂಧೀಜಿ ಅವ್ರಿಗೂ, KPCC ಅಧ್ಯಕ್ಷರಾದಂತ BK ಹರಿಪ್ರಸಾದ್ ಅವ್ರಿಗೂ, ಮುಖ್ಯಮಂತ್ರಿಗಳಾಗಿರ್ತಕ್ಕಂತ DK ಶಿವಕುಮಾರ್ ಅವ್ರಿಗೂ, ಮತ್ತು ಮಾಜಿ ಮುಖ್ಯಮಂತ್ರಿಗಳು, ಜನಪ್ರಿಯ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು ಕೂಡ ನಾವು ಈ ಮೂಲಕ ನಾವು ಒತ್ತಡ ತರ್ತಾ ಇದ್ದೀವಿ. ನಮ್ಮ ಶಾಸಕರು ಕೂಡ ಇನ್ನೂ ಸ್ವಲ್ಪ ಅಧಿಕಾರ ಕೊಟ್ರೆ ಇನ್ನು ರೈತರಿಗೆ ಎಲ್ಲರೂ ಕೂಡ ಅನುಕೂಲ ಆಗತಕ್ಕಂತ ಕೆಲಸಗಳು ಮಾಡ್ಕೊಂಡು ಬರ್ತಾರೆ. ಅವ್ರು ಕೊಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಈ ಕಾರ್ಯಕ್ರಮ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.